ಈ 5 ಗ್ಯಾರಂಟಿನ ನಮ್ಮ ಪಾರ್ಟಿಯಿಂದ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ನಮ್ಮ ವೇಣುಗೋಪಾಲು, ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲ ಒಂದು ತೀರ್ಮಾನ ಮಾಡಿ ಸಿದ್ದರಾಮಯ್ಯವ್ರನ್ನ ಡಿ ಕೆ ಅವ್ರನ್ನ ಕೂರಿಸಿ ನಾವು ಮುಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ 5 ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅವ್ರ ಕೈಲಿ ಸೈನ್ ಹಾಕ್ಸಿದ್ರು. ಸಿದ್ದರಾಮಯ್ಯ ಡಿ ಕೆ ಅವ್ರ ಕೈಲಿ ಈ ಚೆಕ್ಗೆ ಸೈನ್ ಹಾಕಿ ಕೊಡ್ತಾರಲ್ಲ ಆ ರೀತಿ ಸೈನ್ ಹಾಕಿ ಕಾರ್ಡನ್ನು ಪ್ರತಿ ಮನೆಗೆ ನಾವು ಕೊಟ್ಟಿದ್ದು. ಅದೇ ರೀತಿ ಫಸ್ಟ್ ಕ್ಯಾಬಿನೆಟಲ್ಲೇ ತೀರ್ಮಾನ ತಗೊಂಡು 5 ಗ್ಯಾರಂಟಿ ಅಂದರೆ ಪ್ರತಿ ಒಬ್ಬ ಮನೆಯ ಮಹಿಳೆಗೆ ನಾವು 2,000 ರೂಪಾಯಿ ಹೋಗುತ್ತೆ. ಆ ಮನೆಯಲ್ಲಿ ಯಜಮಾನಿ ಯಾರು ಇರ್ತಾರೆ ಅವ್ರಿಗೆ ಅತ್ತೆ ಸೊಸೆ ಇದ್ದರೆ ಅತ್ತೆಗೆ ಹೋಗುತ್ತೆ, ಅತ್ತೆ ಇಲ್ಲ ಸೊಸೆನೇ ಯಜಮಾನಿಗೀತಿ ಅಂದರೆ ಅವ್ರಿಗೆ ಹೋಗುತ್ತೆ 2,000 ರೂಪಾಯಿ. ಸೊ ಅದೇ ರೀತಿ 10 ಕೆ ಜಿ ಅಕ್ಕಿ, 4 ಜನ ಇದ್ದರೆ 40 ಕೆ ಜಿ ಅಕ್ಕಿ. ಅದೇ ರೀತಿ ಅವ್ರ ಮನೆಯಲ್ಲಿ 200 ಯೂನಿಟ್ವರೆಗೂ ಫ್ರೀ ಕರೆಂಟು. ಆಲ್ಮೋಸ್ಟ್ ಹಳ್ಳಿನಲ್ಲಿ ಫ್ರೀ ಇವತ್ತು ಮನೆಗೆ ಉಪಯೋಗಿಸ್ತಾ ಇರ್ತಕ್ಕಂಥದ್ದು 3 ಸ್ಕೀಮ್ ಆಯಿತು. 4ನೇದು ನಮ್ಮ ಸಾರಿಗೆ ವ್ಯವಸ್ಥೆ. ಇಡೀ ರಾಜ್ಯದಲ್ಲಿ ಎಲ್ಲೋದ್ರೂ ಮಹಿಳೆಯರಿಗೆ ಅವರ ಅತ್ತೆ ಮನೆಗೆ ಹೋಗಲಿ, ಮಾವನ ಮನೆಗೆ ಹೋಗಲಿ, ಹೆಂಡತಿ ಮನೆಗೆ ಹೋಗಲಿ, ದೇವಸ್ಥಾನಕ್ಕೆ ಹೋಗಲಿ, ಮದುವೆಗೆ ಹೋಗಲಿ, ಆಫೀಸ್ಗೆ ಹೋಗಲಿ, ಈ ಮಾರ್ಕೆಟ್ಗೆ ಹೋಗಲಿ, ಫ್ರೀ ಬಸ್, 1 ರೂಪಾಯಿ ಬಸ್ ಚಾರ್ಜ್ ಇಲ್ಲದೆ. ಅದು ಏನಾಗುತ್ತೆ, ಜನಕ್ಕೆ ಕಲ್ಪನೆ ಇದೆಯೋ, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋಕ್ಕಿಲ್ಲ. ಈಗ ಹುಡುಗರು ಓದ್ತಾರೆ, 2 ವರ್ಷ ಕೆಲಸ ಸಿಕ್ಕಿರೋಕ್ಕಿಲ್ಲ, ಅದಕ್ಕೂ ಸಹ ನಾವು 2 ವರ್ಷ ಆದಮೇಲೆ 2 ವರ್ಷದವರೆಗೂ ಗ್ರ್ಯಾಜುಯೇಟ್ ಮಾಡಿದರೆ 3,500, ಡಿಪ್ಲೊಮಾ ಮಾಡಿದ್ರೆ 1,500, ಅದನ್ನು ಸಹ ನಾವು ಕೊಡ್ತಾಯಿದ್ದೀವಿ. ಈ 5 ಗ್ಯಾರಂಟಿಯಿಂದ ಒಂದು ತಾಲೂಕಿಗೆ 230 ಕೋಟಿವರೆಗೂ ಹೋಗುತ್ತೆ. ಒಂದು ಜಿಲ್ಲೆಗೆ 1,600-1,700 ಕೋಟಿ ದುಡ್ಡು ಹೋಗುತ್ತೆ ಒಂದು ವರ್ಷಕ್ಕೆ. ದೊಡ್ಡ ಅದೇ ಇದು ಹೇಗೆ ಅಂದರೆ DPT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ, ಪ್ರತಿಯೊಬ್ಬರಿಗೂ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗುತ್ತೆ. ಯಾರೂ ತಹಸೀಲ್ದಾರ್ ಆಫೀಸಲ್ಲಿ ಅರ್ಜಿ ಇಟ್ಕೊಂಡು ನಿಂತ್ಕೊಳ್ಳೋಂಗಿಲ್ಲ, ಯಾರು ಮಧ್ಯದಲ್ಲಿ ಲಂಚ 100 ರೂಪಾಯಿ ಕೊಡಬೇಕಾಗಿಲ್ಲ. ಸೊ ಈ 5 ಗ್ಯಾರಂಟಿ ಪ್ರತಿ ಮನೆಗೆ ಪ್ರತಿಯೊಬ್ಬರಿಗೂ ಅಕೌಂಟ್ಗೆ ಹೋಗುತ್ತೆ. ಸೊ 100% ಮನೆ ಈಗ ನಿಮಗೆ ನೋಂದಣಿ ಮಾಡ್ಕೊಂಡ್ಮೇಲೆ ನಿಮ್ಮ ಅಕೌಂಟ್ಗೆ ಬರುತ್ತಲ್ಲ, ನಿಮಗೆ ಕರೆಕ್ಟ್ ಟಕ್ಕಂದು ಮೆಸೇಜ್ ಬಂದುಬಿಡುತ್ತೆ, ನಿಮಗೆ ಅಕೌಂಟ್ಗೆ ಇಷ್ಟು ದುಡ್ಡು ಬರುತ್ತು ಅಂತ. ನಿಮ್ಮ ಬಿಲ್ಲು 0 ಬಿಲ್ ಹೋಗ್ಬಿಡುತ್ತೆ. ನಿಮಗೆ ಕರೆಂಟ್ ಬಿಲ್ಲು ನಾವು ಕಟ್ತೀವಿ ಅಂದರೆ 0 ಬಿಲ್ ಬಂದುಬಿಡುತ್ತೆ. ಈ ರೀತಿ ಬಹುಶಃ ನೀವು ತಗೊಂಡಿಲ್ಲ ಅಂತ ಕಾಣುತ್ತೆ, ಗೊತ್ತಿಲ್ಲ ನನಗೆ, ಅಥವಾ ನಿಮ್ಗೆ ಯಾರು ಪರಿಚಯ ಊರಲ್ಲಿ ಇರೋರು ತಗೋಬೋದು. ಬಟ್ ನೀವು ಬಸ್ಸಲ್ಲಿ ಹೋಗಲ್ಲ, ಬಸ್ಸಲ್ಲಿ ಹೋದ್ರೆ ಗೊತ್ತಾಗುತ್ತೆ ಫ್ರೀ ಬಸ್ ಅಂತ. ನಿಮ್ಮ ಬಿಜಿ ಶೆಡ್ಯೂಲಲ್ಲಿ ನೀವು ಬಸ್ಸಲ್ಲಿ ಪ್ರಯಾಣ ಮಾಡೋಕ್ಕಾಗಲ್ಲ ಈಗ. ಸೊ BMTCನಲ್ಲಿ ಎಲ್ಲಿ ಓಡಾಡಲಿಕ್ಕೆ ನಿಮ್ಗೆ ಟೈಮ್ ಸಿಗುತ್ತೆ. ಸೊ ಯಾರು ಬಸ್ಸಲ್ಲಿ ಹೋಗ್ತಾರೆ ಅವ್ರಿಗೆಲ್ಲರಿಗೂ ಫ್ರೀ ಇರುತ್ತೆ. ಇದೊಂದು ದೊಡ್ಡ ಸವಾಲನ್ನೇ ನಮ್ಮ ಸರ್ಕಾರ ಆರ್ಥಿಕವಾಗಿ ಸುಧಾರಣೆ ತಂದು, ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರ್, ನಮ್ಮ ಹೈಕಮಾಂಡು ಈ ತೀರ್ಮಾನ ಬಹುಶಃ ಇಡೀ ರಾಜ್ಯದ ಜನಕ್ಕೆ, ನಮ್ಮ 7 ಕೋಟಿ ಜನಕ್ಕೆ ಭಾಳಷ್ಟು ಉಪಯೋಗ ಆಗ್ತಾಯಿದೆ.